Hello everyone, welcome back to Learn with Maktam. So in the last video of C programming, we have started the model 5 functions where we understood the basic concepts like what is function, how to declare it, how to define it, how to call it, right? Hope everything is clear. ಏನಾದರೂ ಡೌಟ್ ಇದ್ರೆ ಪೋಸ್ಟ್ ಮಾಡಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ರಿಕರ್ಷನ್ ಅಂದ್ರೆ ಏನು, ಹೌ ಕ್ಯಾನ್ ವಿ ಪಾಸ್ ಅರೇಸ್ ಟು ದ ಫಂಕ್ಷನ್ಸ್, ಅರೇಸ್ ಆಲ್ರೆಡಿ ಡಿಫೈನ್ ಮಾಡಿದೀವಿ ಕಲ್ತಿದೀವಿ ಅಂತ ಅನ್ಕೊಂಡೇನಿ, ಅಂಡ್ ಸ್ಟೋರೇಜ್ ಕ್ಲಾಸಸ್. ಇವಿಷ್ಟು ನೋಡಿದ್ರೆ ನಮ್ದು ಫಂಕ್ಷನ್ಸ್ ಮಾಡ್ಯೂಲ್ ಮುಗಿಯುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ರಿಕರ್ಷನ್. ಸೊ ರಿಕರ್ಷನ್ ಅಂದ್ರೆ ಏನು? ರಿಕರ್ಷನ್ ಅಂದ್ರೆ ಏನ್ರಿ? ಯಾವಾಗ ನಾವು ಒಂದು ಫಂಕ್ಷನ್ ಒಳಗಡೆ ಅದೇ ಫಂಕ್ಷನ್ ನ ಕರಿತೇವೆ. A function is called recursive when it calls itself. For example, ನಾನು ಹಂಗೆ ಒಂದು ಬರಿತಾ ಇದ್ದೇನೆ ಆಗಲೇ int add int a comma int b. Okay, and I will say return add of a comma b. ಸೊ ಏನ್ ಮಾಡ್ತಾ ಇದ್ದೀನಿ, ನಾನು ಆಡ್ ಒಳಗಡೆ ಮತ್ತೆ ಆಡ್ ನ ಕರಿತಾ ಇದ್ದೀವಿ, ಹೌದಾ? ಸೊ ಇಂಥದಕ್ಕೆ ನಾವು ಏನಂತ ಕರಿತೀವಿ? ರಿಕರ್ಷನ್ ಅಂತ ಕರಿತೀವಿ. ಜಸ್ಟ್ ಡಮ್ಮಿ ಎಕ್ಸಾಂಪಲ್. ಓಕೆ, ಸೊ ವೇರ್ ಐ ಆಮ್ ಕಾಲಿಂಗ್ ಆಡ್ ಇನ್ಸೈಡ್ ಆಡ್ ಇಟ್ ಸೆಲ್ಫ್, ರೈಟ್? ಇದಕ್ಕೆ ನಾವು ರಿಕರ್ಷನ್ ಅಂತ ಕರಿತೇವೆ. ಇಟ್ಸ್ ಅ ಪ್ರಾಸೆಸ್ ವೇರ್ ಅ ಫಂಕ್ಷನ್ ಕಾಲ್ಸ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವಾಯ್ಡ್ ಫನ್ ಅಂತ ಇದೆ ರೀ. ಸೊ ಅದರೊಳಗಡೆ ಮತ್ತೆ ಫನ್ ನ ಕರಿತಾ ಇದ್ದೀವಿ. ದಿಸ್ ಫಂಕ್ಷನ್ ಕೀಪ್ಸ್ ಕಾಲಿಂಗ್ ಇಟ್ ಸೆಲ್ಫ್, ಅದಕ್ಕೆ ರಿಕರ್ಷನ್ ಅಂತ ಕರಿತೇವೆ. ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ಯಾವಾಗ ರಿಕರ್ಸಿವ್ ಫಂಕ್ಷನ್ ಇರ್ತೈತಲ್ರಿ, ಅಲ್ಲಿ ಅದನ್ನ ಸ್ಟಾಪ್ ಮಾಡಕ್ಕೂ ಒಂದು ಕಂಡೀಷನ್ ಇರಬೇಕು. ಆ ಒಂದು ಸ್ಟಾಪ್ ಮಾಡೋ ಕಂಡೀಷನ್ ನಾವು ಬೇಸ್ ಕಂಡೀಷನ್ ಅಥವಾ ಬೇಸ್ ಕೇಸ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಅ ಬೇಸ್ ಕೇಸ್ ಆರ್ ಬೇಸ್ ಕಂಡೀಷನ್? ಇಟ್ ಈಸ್ ದ ಕಂಡೀಷನ್ ವಿಚ್ ವಿಲ್ ಸ್ಟಾಪ್ ದ ರಿಕರ್ಷನ್. ಇಲ್ಲ ಅಂತ ಏನಕ್ಕೆ ರಿಕರ್ಷನ್ ಹಂಗೆ ನಡೀತಾನೆ ಇರುತ್ತೆ, ಹೌದಾ? ಸೊ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ನಾವು ಒಂದು ಕಂಡೀಷನ್ ನ ಬರೀಬೇಕು. ಆ ಕಂಡೀಷನ್ ನಾವು ಬೇಸ್ ಕಂಡೀಷನ್ ಅಥವಾ ಬೇಸ್ ಕೇಸ್ ಅಂತ ಕರಿತೇವೆ. Without base condition, the function may continue until the program runs out of the available stack memory. So actually ಏನಪ್ಪಾ ಇನ್ನೊಂದು ಏನಂದ್ರೆ, ರಿಕರ್ಷನ್ ಅನ್ನೋದು ಒಂದು ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಮೇಲೆ ವರ್ಕ್ ಆಕೈತಿ. ಸೊ ಇದನ್ನ ನೀವು ಡೇಟಾ ಸ್ಟ್ರಕ್ಚರ್ ಅಲ್ಲಿ ಕರೆಕ್ಟ್ ಆಗಿ ನಾವು ಕಲಿತೇವೆ. ಬಟ್ ಫಾರ್ ನೌ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದ ನೇಮ್. ಸೊ ಸ್ಟ್ಯಾಕ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಕೈತ್ರಿ. ಸ್ಟ್ಯಾಕ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಕೈತಿ ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಕೈತಿ. ಫಾರ್ ಎಕ್ಸಾಂಪಲ್ ಒಂದ್ ಎಲಿಮೆಂಟ್ ಬಂದೈತಪ್ಪ ಅಂದ್ರೆ ಇದನ್ನ ಕೆಳಗಡೆ ಇಡ್ತೀವಿ, ಅದ್ರ ಮೇಲೆ ಇನ್ನೊಂದ್ ಎಲಿಮೆಂಟ್ ಬರ್ತೈತ್ರಿ, ಇನ್ನೊಂದ್ ಎಲಿಮೆಂಟ್ ಬರ್ತೈತಿ. ಸೊ ಈಗ ಒಂದ್ ಎಲಿಮೆಂಟ್ ಡೆಲೀಟ್ ಮಾಡ್ಬೇಕಪ್ಪ ಅಂದ್ರೆ ಲಾಸ್ಟ್ ಯಾರು ಬಂದಿರ್ತಾರ ಅವ್ರು ಹೋಗ್ತಾರ್ರಿ. ಇಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿ ನಾವು ಹೇಳ್ತೇವೆ. ಇದ್ರ ಬಗ್ಗೆ ನಾವು ಡೇಟಾ ಸ್ಟ್ರಕ್ಚರ್ ಅಲ್ಲಿ ಡೀಟೇಲ್ ಆಗಿ ಕಲಿತೇವೆ. ಓಕೆ, ಬಟ್ ರಿಕರ್ಷನ್ ಇಟ್ ಈಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್. ಇಟ್ ಯೂಸಸ್ ಸ್ಟ್ಯಾಕ್ ಫಾರ್ ದ ಕಾಲ್ಸ್. ಓಕೆ, ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಸ್ಟ್ಯಾಕ್ ಮೆಮರಿ ಖಾಲಿ ಆಗೋ ಮಟನು ಅದು ರನ್ ಆಕೈತಿ. ಬೇಸ್ ಕಂಡೀಷನ್ ಏನಾದ್ರು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಿಮ್ದು ಫಂಕ್ಷನ್ ಏನಾಕೈತಿ, ನಿಮ್ದು ಸ್ಟ್ಯಾಕ್ ಮೆಮರಿನ ಪೂರ್ತಿ ಖಾಲಿ ಮಾಡ್ಬಿಡುತ್ತೆ. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. ಸೊ ಲೆಟ್ ಅಸ್ ಸಿ ಹಿಯರ್. ಯು ನೀಡ್ ಟು ರಿಮೆಂಬರ್ ಟೂ ಥಿಂಗ್ಸ್, ರೈಟ್? ಒಂದು ಬಂದ್ಬಿಟ್ಟು ಬೇಸ್ ಕೇಸ್ ವಿಚ್ ವಿಲ್ ಸ್ಟಾಪ್ ದ ರಿಕರ್ಷನ್. ಇನ್ನೊಂದು ರಿಕರ್ಸಿವ್ ಕೇಸ್ ವಿಚ್ ವಿಲ್ ನಥಿಂಗ್ ಬಟ್ ಹಿಯರ್ ದಿಸ್ ಫನ್ ಅಂತ ಏನಿದೆ ಇದೇನ್ರಿ, ಇದು ರಿಕರ್ಸಿವ್ ಕೇಸ್ ಇದು, which will call the function again. Okay, ಇಲ್ಲೊಂದು ಎಕ್ಸಾಂಪಲ್ ಐತ್ ನೋಡ್ರಿ, ಏನ್ ಮಾಡ್ತದೆ ಇದು ಅಂತ ನೋಡೋಣ ಬರ್ರಿ. ಸೊ ಒಂದು ಇಲ್ಲಿ ನಾನು ಇನ್ನೊಂದು ಮಾತು. ಸೊ ನಾವು ಆಲ್ರೆಡಿ ಏನ್ ಕಲ್ತಿದ್ವಿಪ್ಪ ಅಂತಂದ್ರೆ, ಹಿಂದ್ಗಡೆ ನಾವು ಫಂಕ್ಷನ್ ಅನ್ನು ನಾವು ಡಿಕ್ಲೇರ್ ಮಾಡಬೇಕು ಅಂತ ಕಲ್ತಿದ್ವಿ, ಹೌದಾ? ಡಿಕ್ಲೇರ್ ಯಾವಾಗ ಮಾಡ್ತೀವಪ್ಪ ನಾವು ಅಂತಂದ್ರೆ, ಒಂದ್ ವೇಳೆ ನೀವು ಆ ಒಂದು ಫಂಕ್ಷನ್ ಅನ್ನ, ಫಾರ್ ಎಕ್ಸಾಂಪಲ್ ವಾಯ್ಡ್ ಡಿಸ್ಪ್ಲೇ ಐ ಆಮ್ ನಾಟ್ ಎಕ್ಸೆಪ್ಟಿಂಗ್ ಎನಿಥಿಂಗ್, ಐ ಆಮ್ ನಾಟ್ ಎಕ್ಸೆಪ್ಟಿಂಗ್ ಎನಿಥಿಂಗ್, ಐ ಆಮ್ ನಾಟ್ ರಿಟರ್ನಿಂಗ್ ಎನಿಥಿಂಗ್. ಸೊ ಹಿಂಗ್ ಕೋಲನ್ ಬರೋದು ಇಂಟ್ ಮೇನ್ ಮೆಥಡ್ ಬರದೆ ನಾನು ಪೂರ್ತಿ. ಅದಾದ್ಮೇಲೆ ನಾನು ಮತ್ತೆ ಇಲ್ಲಿ ಬಂದು ಡಿಫೈನ್ ಮಾಡ್ತೀನಿ ವಾಯ್ಡ್ ಡಿಸ್ಪ್ಲೇ, ಇಲ್ಲಿ ಡಿಫೈನ್ ಮಾಡ್ತೀನಿ. ಓಕೆ, ಸೊ ಇಫ್ ಯು ಡೂಯಿಂಗ್ ಲೈಕ್ ದಿಸ್, ದೆನ್ ಯು ಮಸ್ಟ್ ಡಿಕ್ಲೇರ್ ಇಟ್ ಫಸ್ಟ್. ಇಲ್ಲಪ್ಪ ನೀವು ಮೇನ್ ಫಂಕ್ಷನ್ ಗಿಂತ ಮುಂಚೆನೆ ಡಿಫೈನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಡಿಕ್ಲರೇಷನ್ ಇಸ್ ಆಪ್ಷನಲ್. ಮೇನ್ ಗಿಂತ ಮುಂಚೆ ನೀವು ಡಿಕ್ಲೇರ್ ಮಾಡ್ತಿದ್ದೀರಿ ಅಂದ್ರೆ ಇಟ್ ಇಸ್ ಆಪ್ಷನಲ್. ದಟ್ಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್. ಏನ್ ಮಾಡಿದ್ರಿ ನಾವು ಇಲ್ಲಿ ಮೇನ್ ಗಿಂತ ಮುಂಚೆನೆ ಏನ್ ಮಾಡ್ತಾ ಇದೀವಿ, ನಾವು ಕೌಂಟ್ ನ ಡಿಫೈನ್ ಮಾಡ್ತಾ ಇದೀವಿ. ಬಿಕಾಸ್ ವಿ ಆರ್ ಡಿಫೈನಿಂಗ್ ಇಟ್ ಬಿಫೋರ್, ವಿ ಡೋಂಟ್ ನೀಡ್ ಟು ಡಿಕ್ಲೇರ್ ಇಟ್. ನಾವು ಅದನ್ನ
ಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ಲಿ ನಾನು ಏನ್ ಮಾಡಿದ್ದೀನಿ, ಫಂಕ್ಷನ್ ಡೆಫಿನಿಷನ್ ನ ಬರೆದಿದ್ದೀನಿ. ಸೊ ದಿಸ್ ಇಸ್ ವಾಟ್ ದಿಸ್ ಇಸ್, ದಿಸ್ ಫಂಕ್ಷನ್ ರಿಟರ್ನ್ಸ್ ನಥಿಂಗ್, it accepts a parameter, right? If that parameter is equal to 0, you will stop it, you will stop the function. If it is not, you will print that n, and you are calling it again, count of n minus 1. For example, here count of 5 ಇದೆ ರೀ, ಹೌದಾ? ಸೊ ಕೌಂಟ್ ಆಫ್ 5 ಕರೆದಾಗ ಅದೇನಾಗ ಅಂತೈತ್ರಿ, ಕೌಂಟ್ ಆಫ್ 5 ಇದ್ದಾಗ is it n equals to 5? No, right? So it will again call what? Count of 4, ಹೌದಾ? ಇದನ್ನ ಸ್ವಲ್ಪ ನಾವು ಸ್ಟ್ಯಾಕ್ ಟ್ರೇಸ್ ಹಾಕಿ ತೋರಿಸ್ಬಿಡ್ತೇನೆ ನಿಮಗೆ, ಅಂದ್ರೆ ಈಸಿಲಿ ಅರ್ಥ ಆಗ್ತದೆ. ಸೊ ಫಸ್ಟ್ಲಿ ನೀವ್ ಏನ್ ಮಾಡ ಅಂತೀರಿ, ಕೌಂಟ್ ಆಫ್ 5 ಕರೆ ಅಂತೀರಿ, ಹೌದಾ? ಯು ಆರ್ ಕಾಲಿಂಗ್ ಕೌಂಟ್ ಆಫ್ 5, ಸೊ ದಟ್ ವಿಲ್ ಬಿ ದೇರ್ ಇನ್ ದ ಬಾಟಮ್ ಆಫ್ ದ ಸ್ಟ್ಯಾಕ್. ನಾವು ಕೌಂಟ್ ಆಫ್ 5 ಕರೆದಾಗ is it n equals to, sorry, is 5 equal to 0? No, right? So you are again printing that 5, you are printing the 5, and you are calling count of 4, right? So 5 ಇಲ್ಲಿ ಬಂದಿದೆ. ಕೌಂಟ್ ಆಫ್ 4 ಬಂದಾಗ ಮತ್ತೆ ಏನಕ್ಕಿದ್ರಿ, ಕೌಂಟ್ ಕಾಲ್ ಹಾಕಿದ್ರಿ 4 is it equal to 0? No. ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದೀರಿ, ಪರ್ಸೆಂಟೇಜ್ ಪ್ರಿಂಟ್ ಮಾಡ್ತಾ ಇದೀರಿ. ಸೊ 4 ಪ್ರಿಂಟ್ ಮಾಡಿ ನೀವೇನ್ ಕರಿತಾ ಇದೀರಿ, ಈಗ ಕೌಂಟ್ ಆಫ್ 3 ಕರೆ ಅಂತೀರಿ, ಹೌದಾ? ಸೊ ಕೌಂಟ್ ಆಫ್ 3 ಕರಿತಾ ಇದೀರಿ. ಇಲ್ಲಿ ಹಿಂದ್ಗಡೆ ಕೌಂಟ್ ಆಫ್ 4 ಕರೆ ಅಂತಿದ್ರಿ, ಸೊ ಅದು ಕೌಂಟ್ ಆಫ್ 4 ಇಲ್ಲಿ ಬಂತು 4. ಕೌಂಟ್ ಆಫ್ 3 ಕರಿತೀರಿ, ಈಗ ಕೌಂಟ್ ಆಫ್ 3 ಎಕ್ಸಿಕ್ಯೂಟ್ ಆಕೈತಿ. Count of 3 ಅಂತಂದಾಗ is 3 equal to 0? No. So again it will print 3, and you are calling count of 2 now. Then count of 2 again, right? It will print 2, and it will call count of 1. So count of 1, what it will happen? It will print 1, it will call count of 0. So now it will be like 0 equal to 0. Condition is to return. So what it will return? It will return this output to count of 1, right? Then count of 1 is about 1 now. So again count of 2 will return this, then this. So like this it will go, and lastly you will get the numbers 5, 4, 3, 2, 1. Clear with that? So ಆ ರೀತಿ ನಿಮಗೆ ನಂಬರ್ ಪ್ರಿಂಟ್ ಆಗ್ತಾವ್ರಿ. ಸೊ ದಿಸ್ ಇಸ್ ಹೌ ಯುವರ್ ರಿಕರ್ಷನ್ ವರ್ಕ್ಸ್. ದಿಸ್ ಇದಕ್ಕೆ ನಾವು ಸ್ಟ್ಯಾಕ್ ಟ್ರೇಸ್ ಅಂತ ಕರಿತೇವ್ರಿ. ಸ್ಟ್ಯಾಕ್ ಟ್ರೇಸ್ ಅಥವಾ ರಿಕರ್ಸಿವ್ ಟ್ರೇಸ್ ಅಂತ ಕರಿತೇವೆ. Now, there is another function, another program, that is factorial using recursion. So factorial ಅಂತಂದ್ರೆ ಏನ್ರಿ, ಇಟ್ ಈಸ್ ಲೈಕ್ ಪ್ರಾಡಕ್ಟ್ ಆಫ್ ದಿ ನಂಬರ್ಸ್ ಅಂತ ಹೇಳ್ತೀವಿ, ಹೌದಾ? ಸೊ 5 ಫ್ಯಾಕ್ಟೋರಿಯಲ್ ಅಂತಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಕರಿತೀವಿ. ಸೊ ಅದೇ ರೀತಿ ಯಾವ್ದಾದ್ರು ನಂಬರ್ ಕೊಟ್ರೆ ಅದ್ರ ಫ್ಯಾಕ್ಟೋರಿಯಲ್ ನೀವು ಕಂಡುಹಿಡಿತೀರಾ ಅಂತಂದಾಗ, we are just doing what, if I consider this as n, I'm multiplying with n minus 1, then I'm multiplying with n minus 2, right? Like this it goes on, right? So ಇದನ್ನ ನಾವು ರಿಕರ್ಷನ್ ಅಲ್ಲಿ ಹಾಕಿ n ಇಂಟು ಫ್ಯಾಕ್ಟೋರಿಯಲ್ ಆಫ್ n minus 1 ಮಾಡ್ತೀವಿ, ತಿಳಿತ್ರಿ? ಅಂದ್ರೆ ಏನಾಗ್ತೈತಿ, ನೀವು ಫ್ಯಾಕ್ಟೋರಿಯಲ್ ಆಫ್ 5 ಹಾಕಿರಿಪ್ಪ ಅಂದಾಗ ಇಟ್ ವಿಲ್ ಬಿ 5 ಇಂಟು ಫ್ಯಾಕ್ಟ್ ಆಫ್ 4 ಇರ್ತೈತ್ರಿ. ಅದಾದ್ಮೇಲೆ ಫ್ಯಾಕ್ಟ್ ಆಫ್ 4 ಕರೆ ಅಂತೀರಿ. ಸೊ ಫ್ಯಾಕ್ಟ್ ಆಫ್ 4 ಕರೆದಾಗ ಅದೇನಾಕೈತ್ರಿ, 4 ಇಂಟು ಫ್ಯಾಕ್ಟ್ ಆಫ್ 3 ಆಗ್ತದ. ಫ್ಯಾಕ್ಟ್ ಆಫ್ 3 ಅಂತಂದ್ರೆ 3 ಇಂಟು ಫ್ಯಾಕ್ಟ್ ಆಫ್ 2 ಆಕೈತಿ. ಫ್ಯಾಕ್ಟ್ ಆಫ್ 2 ಕರೆದಾಗ ಇಟ್ ವಿಲ್ ಬಿ 2 ಇಂಟು ಫ್ಯಾಕ್ಟ್ ಆಫ್ 1 ಆಕೈತಿ. ದೆನ್ ಫ್ಯಾಕ್ಟ್ ಆಫ್ 1 ಕರೆದಾಗ ಇಟ್ ವಿಲ್ ಬಿ 1 ಇಂಟು ಫ್ಯಾಕ್ಟ್ ಆಫ್ 0 ಆಕೈತಿ, ಹೌದಾ? ಫ್ಯಾಕ್ಟ್ ಆಫ್ 0 ಆದಾಗ ರಿಟರ್ನ್ 1 ಐತಿ, ಅಂದ್ರೆ ಫ್ಯಾಕ್ಟ್ ಆಫ್ 0 ವ್ಯಾಲ್ಯೂ ಏನಕೈತಿ, 1 ಆಕೈತಿ. ಸೊ 1 ಇಂಟು 1 is what? 1 into 1 is 1, that is fact of 1. So ಇಲ್ಲಿ 1 ಬಂತ್ರಿ. 2 into 1 is what? 2, that is fact of 2 ಆತ್ರಿ. So it will be 2. Fact of 2 is 2. 3 into 2 is what? 6. That will be your fact of 3, 6. Then 4 into 6 what? 24. That is fact of 4. So 24. 5 into 24 is what? 120. So that is your 5 factorial. Clear? So ಈ ರೀತಿ ನಿಮ್ದು ಸ್ಟ್ಯಾಕ್ ಟ್ರೇಸ್ ವರ್ಕ್ ಆಗುತ್ತೆ. Clear with that? ಸೊ ಅದನ್ನೇ ನಾವು ಹೇಳ್ತಾ ಇದೀವಿ ಇಲ್ಲಿ, ರಿಕರ್ಷನ್ ಯೂಸಸ್ ಕಾಲ್ ಸ್ಟ್ಯಾಕ್. ಓಕೆ, ಕಾಲ್ ಸ್ಟ್ಯಾಕ್ ನ ಯೂಸ್ ಮಾಡ್ತೈತ್ರಿ. ಅದ್ರ ಜೊತೆಗೆ ರಿಕರ್ಷನ್ ಯೂಸಸ್ ಏನಪ್ಪಾ ಅಂತಂದ್ರೆ, ಟ್ರಾವರ್ಸಿಂಗ್ ಹೈರಾರ್ಕಿಕಲ್ ಡೇಟಾ ಸ್ಟ್ರಕ್ಚರ್ಸ್. ಸೊ ನಾವು ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಟೂ ಟೈಪ್ಸ್ ಇದ್ದು ನೋಡಿದೀವಿ ನಾವು, ಹೌದಾ? ಅದರಲ್ಲಿ ಹೈರಾರ್ಕಿಕಲ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ, ಟ್ರೀಸ್ ಅಂಡ್ ಗ್ರಾಫ್ಸ್ ಅಲ್ಲಿ ರಿಕರ್ಷನ್ ಯೂಸ್ ಆಗ್ತೈತಿ. ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಡಿವೈಡ್ ಮಾಡೋದು, ಸಾರ್ಟ್ ಮಾಡೋದ್ರಲ್ಲಿ, ಮರ್ಜ್ ಸಾರ್ಟ್ ಅಲ್ಲಿ ರಿಕರ್ಷನ್ ಯೂಸ್ ಮಾಡ್ತಾರೆ. ಅದೇ ರೀತಿ ಪಜಲ್ಸ್ ನ ಸಾಲ್ವ್ ಮಾಡೋದ್ರಲ್ಲಿ, ಒಂದು ಪಜಲ್ ಇದೆ ರೀ, ಟವರ್ ಆಫ್ ಹೆನಾಯ್ ಅಂತ ಹೇಳಿ, ಅದನ್ನು ನೋಡ್ಕೊರಿ. ಟವರ್ ಆಫ್ ಹೆನಾಯ್ ಪಜಲ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಡ್ರಿ. ಸೊ ಅದರಲ್ಲಿ ಕೂಡ ನಿಮ್ದು ರಿಕರ್ಷನ್ ಯೂಸ್ ಆಗ್ತದೆ.
executing backtracking searches. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಅನ್ನೋದು ಒಂದು ಟೆಕ್ನಿಕ್ ಬರ್ತೈತೆ, ಅದರಲ್ಲಿ ಕೂಡ ನಾವು ರಿಕರ್ಷನ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈ ಅಪ್ಲಿಕೇಶನ್ ಸ್ವಲ್ಪ ನೆನಪಿರ್ಲಿ, ಯಾಕಂದ್ರೆ MCQ ದಲ್ಲಿ ಕೇಳಬಹುದು ಅಮಂಗ್ ದ ಫಾಲೋಯಿಂಗ್ ವಿಚ್ ಇಸ್ ನಾಟ್ ಅನ್ ಅಪ್ಲಿಕೇಶನ್ ಆಫ್ ರಿಕರ್ಷನ್ ಅಂತ ಕೇಳಿದಾಗ ಈ ಮೂರು ಆಪ್ಷನ್ಸ್ ಇದ್ರೆ ನೋಡಿ. ಓಕೆ, ಇವ್ನ ಬಿಟ್ಟು ಯಾವ್ದಾದ್ರು ಬೇರೆ ಆಪ್ಷನ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ, ಅಥವಾ ಅಮಂಗ್ ದ ಫಾಲೋಯಿಂಗ್ ವಿಚ್ ಇಸ್ ಅಪ್ಲಿಕೇಶನ್ ಅಂತ ಕೇಳಿದಾಗ ನೀವು ನೆನ್ಪಿಟ್ಕೋರಿ. ಹೈರಾರ್ಕಿಕಲ್ ಡೇಟಾ ಸ್ಟ್ರಕ್ಚರ್ ಎಲ್ಲ ಆಯ್ತು, ಡಿವೈಡಿಂಗ್ ದ ಪ್ರಾಬ್ಲಮ್ಸ್ ಆಯ್ತು, ಪಜಲ್ಸ್ ಸಾಲ್ವ್ ಮಾಡೋದಾಯ್ತು, ಬ್ಯಾಕ್ ಟ್ರ್ಯಾಕಿಂಗ್ಸ್ ಮಾಡೋದಾಯ್ತು, ಅಲ್ಲೆಲ್ಲ ನಾವು ರಿಕರ್ಷನ್ ನ ಯೂಸ್ ಮಾಡ್ಕೊಳ್ತೀವಿ. ಹೋಪ್ ದಟ್ ಮೇಕ್ಸ್ ಸೆನ್ಸ್ ಅಂಡ್ ಕ್ಲಿಯರ್. ಇಫ್ ಎನಿ ಡೌಟ್ಸ್ ಲೆಟ್ ಮಿ ನೋ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಪಾಸಿಂಗ್ ಅರೇಸ್ ಟು ದ ಫಂಕ್ಷನ್. ಸೊ ಈಗ ಫಂಕ್ಷನ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ವೇರಿಯೇಬಲ್ಸ್ ನ ಪಾಸ್ ಮಾಡ್ತಾ ಇದೀವಿ, ಹೌದಾ? ಸೊ ಅದರಲ್ಲಿ ನಾನು ಎರೆ ನಾವು ಕೂಡ ಪಾಸ್ ಮಾಡೋದು ಹೆಂಗ ಅಂತೇಳಿ ಈಗ ನೋಡೋಣ್ರಿ. ಸಪೋಸ್ ವಿ ಹ್ಯಾವ್ ದಿಸ್ ಅರೇ, ಹೌದಾ? ಮಾರ್ಕ್ಸ್ ಅನ್ನೋದು ಇಂಟೀಜರ್ ಅರೇ ಅಂಡ್ ವಾಂಟ್ ಅ ಫಂಕ್ಷನ್ ಟು ಕ್ಯಾಲ್ಕುಲೇಟ್ ದ ಸಮ್. ಸೊ ಈ ಒಂದು ಮಾರ್ಕ್ಸ್ ಏನೈತಲ್ರಿ, ಸಮ್ ಬೇಕಾಗೈತೆ ನನಗ. ಸೊ ಅವಾಗ ಏನ್ ಮಾಡ್ತೇನ್ರಿ, ನಾನು ಇನ್ಸ್ಟೆಡ್ ಆಫ್ ರೈಟಿಂಗ್ ಆಲ್ ದ ಪ್ರೊಸೆಸಿಂಗ್ ಇನ್ಸೈಡ್ ದ ಮೇನ್, ವಿ ಕ್ಯಾನ್ ಪಾಸ್ ದ ಅರೇ ಟು ಅ ಫಂಕ್ಷನ್. ದಿಸ್ ಇಂಪ್ರೂವ್ಸ್ ಮಾಡ್ಯುಲಾರಿಟಿ ಅಂಡ್ ರಿಯೂಸಬಿಲಿಟಿ. ಕರೆಕ್ಟ್. ಸೊ ಸಣ್ಣ ಸಣ್ಣ ಮಾಡ್ಯೂಲ್ಸ್ ಮಾಡಬಹುದು ಮತ್ತೆ ರೀಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. Passing a one-dimensional array to a function. A one-dimensional array can be received by a function like, ಯಾವ ರೀತಿ ಅಂತಂದ್ರೆ ನಿಮ್ದು ರಿಟರ್ನ್ ಟೈಪ್ ಬರೀತೀರಿ, ಫಂಕ್ಷನ್ ನೇಮ್ ಬರೀತೀರಿ, ಡೇಟಾ ಟೈಪ್ ಬರೆದು ಅರೇ ನೇಮ್ ಮತ್ತೆ ಇಂಡೆಕ್ಸ್ ಸಬ್ಸ್ಕ್ರಿಪ್ಟ್ ಸಿಂಬಲ್ ಕೊಡ್ತೀರಿ, ಮತ್ತೆ ಸೈಜ್ನು ಕೂಡ ಪಾಸ್ ಮಾಡ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್. ಇಟ್ ಇಸ್ ಗುಡ್ ಪ್ರಾಕ್ಟಿಸ್ ಟು ಪಾಸ್ ದ ಸೈಜ್. ಓಕೆ, ಫಾರ್ ಎಕ್ಸಾಂಪಲ್ ಹಿಯರ್ ಇಂಟ್ ಸಮ್ ಅರೇ ಅನ್ನೋದು ಒಂದೇನ್ರಿ, ಸಮ್ ಅರೇ ಅನ್ನೋದು ಫಂಕ್ಷನ್ ನೇಮ್, ಮತ್ತು ಇದೊಂದು ಆರ್ ಇಸ್ ಅರೇ ನೇಮ್ ಅಂಡ್ ಎನ್ ಇಸ್ ದಿ ಸೈಜ್ ಆಫ್ ದಿ ಅರೇ. Let us see the example directly, the same example. I want to find the sum of the array elements. So here I am writing the definition, okay, the function definition. So if I am writing function definition directly at the top, so no need to declare it, okay, no need to write the prototype. Okay, so ಏನ್ ಮಾಡ್ತಾ ಇದೀರಿ, ಇದು ಇಂಟೀಜರ್ ರಿಟರ್ನ್ ಮಾಡಂತೀರಿ, ಎರಡು ಇಂಟೀಜರ್ ಆರ್ಗ್ಯುಮೆಂಟ್ಸ್ ನ ಎಕ್ಸೆಪ್ಟ್ ಮಾಡಂತೈತಿ, ಒಂದು ಅರೇ ಒಂದು ಎನ್ ಅಂತ ಹೇಳಿ. ಸೊ ಸಮ್ ಈಕ್ವಲ್ ಟು 0 ಅಂತ ಇನಿಷಿಯಲೈಸ್ ಮಾಡ್ತೇವಿ. ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದನ್ ಎನ್, ಐ ಪ್ಲಸ್ ಪ್ಲಸ್. ಎದಕ್ಕೆ ಲೆಸ್ ದನ್ ಏನೈತಪ್ಪ ಅಂತಂದ್ರೆ 0 ಟು, ಈಗ ಫಾರ್ ಎಕ್ಸಾಂಪಲ್ ನಾನು 5 ಎಲಿಮೆಂಟ್ಸ್ ಇದಾವ ಅಂದ್ರೆ 1 2 3 4 ಅಷ್ಟೇ ಬೇಕು ನಮಗೆ, ಹೌದಾ? 5 ಇರೋದಿಲ್ಲ, ಸೊ ಅದಕ್ಕೆ ಲೆಸ್ ದನ್ ಎನ್ ಇರ್ತೈತ್ರಿ. ಸಮ್ ಪ್ಲಸ್ ಈಕ್ವಲ್ಸ್ ಟು ಅರೇ ಆಫ್ ಐ, ನಮ್ದು ಅರೇನು ತಗೊಂಡ್ಬಿಡು ಅಂತ ಹೇಳ್ರಿ. ಮೇನ್ ಒಳಗಡೆ ನೋಡ್ರಿ ಒಂದು ಅರೇ ಎಲಿಮೆಂಟ್ಸ್ ಐತಿ, ಎ ಆಫ್ 5 ಅಲ್ಲಿ 10 20 30 40 50. ಸೊ 10 will be there at 0 1 2 3 4, right? A of 0 ಅಂತಂದ್ರೆ 10, A of 1 ಅಂದ್ರೆ 20, A of 2 ಅಂದ್ರೆ 30, A of 3 ಅಂದ್ರೆ 40, A of 4 ಅಂದ್ರೆ 50. Okay, ಈಗ ರಿಸಲ್ಟ್ ಅಲ್ಲಿ ಏನ್ ಸ್ಟೋರ್ ಆಗಿದೆ, ಐ ಆಮ್ ಕಾಲಿಂಗ್ ದ ಸಮ್ ಅರೇ ಫಂಕ್ಷನ್ a comma 5. So n will be what? N will be 5 and a is nothing but your array. So I is less than 5. Sum plus array of first ಏನಕೈತಿ, I ಏನಕೈತಿ 0 ಆಕೈತಿ, array of 0. So it will be 0 plus 10, right? That will be stored in what? ಈಗ ಯಾವ ವೇರಿಯೇಬಲ್ ಅದಾವ್ರಿ, ಸಮ್ ಐತಿ ಮತ್ತೆ ಐ ಐತಿ, ಹೌದಾ? ಐ 0 ಇದೆ, ಸಮ್ ಎಷ್ಟೈತಿ ಈಗ 10 ಐತ್ರಿ. ಐ ಏನಾಗುತ್ತೆ ಈಗ, ಐ ವಿಲ್ ಬಿ ಇನ್ಕ್ರಿಮೆಂಟೆಡ್ ಟು 1, right? I will be incremented to 1. So array of 1 will be what? Array of 1 will be 20. So earlier ಈ ಸ್ಟೇಟ್ಮೆಂಟ್ ಏನೈತಲ್ರಿ, ಇದನ್ನ ಹೆಂಗ್ ಬರೀಬಹುದು, ಸಮ್ ಈಕ್ವಲ್ ಟು ಸಮ್ ಪ್ಲಸ್ array of i, ಹೌದಾ? ಸೊ ಸಮ್ ಎಷ್ಟಿತ್ತು, 10 ಇತ್ತು, ಪ್ಲಸ್ 20, ಇಟ್ ವಿಲ್ ಬಿ 30. ಸೊ ಸಮ್ ಅಲ್ಲಿ 30 ಆಯ್ತು. ಐ ವಿಲ್ ಬಿ ವಾಟ್, ಇನ್ಕ್ರಿಮೆಂಟೆಡ್. ಐ ಇನ್ಕ್ರಿಮೆಂಟ್ ಆದ್ರೆ 2 ಆಯ್ತ್ರಿ. ಸೊ ಇಟ್ ವಿಲ್ ಬಿ array of 2. ಸಮ್ ಎಷ್ಟಿತ್ತು, 20 ಇತ್ತು, array of 2 ಅಂದ್ರೆ ಎಷ್ಟ್ರಿ, 30. So 20 plus 30 will be 50. Then I will be incremented to 3. Then array of 3 is how much? Array of 3 is 40 and previous sum was 50. So it will be 90 now. I will be incremented to 4 now. So if I 4, array of 4 is 50 plus sum was 90. So 90 plus 50 is 140. So 140 will be stored in sum. I will be incremented to 5. So is 5 less than 5? Condition fails. It will go to the next line, that is a return sum. Sum is how much? 140. So return means it will return to the calling function. Where is the calling function? Here, main, right? Here it will return the result 140.
ಸೊ 140 ವಿಲ್ ಬಿ ಪ್ರಿಂಟೆಡ್ as sum is equals to 140 ಅಂತ ಪ್ರಿಂಟ್ ಆಕೈತ್ರಿ. ಸ್ನೇಹಿತರೆ ಈ ರೀತಿ ನೀವು ಪ್ರೋಗ್ರಾಮ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ನಿಮಗೆ ಬರಬೇಕು. ಸೊ ಫಸ್ಟ್ಲಿ ನೀವು ಪ್ರೋಗ್ರಾಮ್ ಟ್ರ್ಯಾಕ್ ಮಾಡುವಾಗ ವೇರಿಯೇಬಲ್ಸ್ ನ ಲಿಸ್ಟ್ ಮಾಡ್ಕೊಡ್ರಿ. ಪ್ರೋಗ್ರಾಮ್ ಲೈನ್ ಬೈ ಲೈನ್ ನೀವೇ ಆಗಲಿ ಎಕ್ಸಿಕ್ಯೂಟ್ ಮಾಡ್ರಿ. ಯು ವಿಲ್ ಬಿ ಏಬಲ್ ಟು ಗೆಟ್ ದ ಔಟ್ಪುಟ್. ಓಕೆ, ಇಸ್ ದಟ್ ಕರೆಕ್ಟ್? ಸಮ್ ಆಫ್ ದಿ ಅರೇಸ್ 10 20 30 30 30 60 60 40 100 150. ಹೌದ್ರಿ? 30 20 10 20 30 30 60 40 100 150. ಸೊ ಐ ಡಿಡ್ ಸಮ್ ಮಿಸ್ಟೇಕ್, ರೈಟ್? ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ಟೇಕ್ ಆಗಿರಬೇಕು, ಬಟ್ ಲಾಜಿಕ್ ವೈಸ್ ಇಟ್ ಇಸ್ ಕರೆಕ್ಟ್. ಓಕೆ, 10 10 ಪ್ಲಸ್ 10 ಮಾಡ್ಬೇಕಿತ್ತು, 20 ಆಕೈತ್ರಿ ಅದಿಲ್ಲಿ. ಸಾರಿ, 20 30 50 10 20 30 30 60. ಸೊ ಇಟ್ ಈಸ್ 60 ರೀ. ನಾನು ಮಿಸ್ಟೇಕ್ ಮಾಡಿದ್ರೆ 50 ಅಂತ ಬರ್ಕೊಂಡೀನಿ. ಸೊ 60 1 40 100. ಓಕೆ, there is a small mistake, logical mistake. Okay, ignore that, but logic wise whatever we did tracing is correct. Okay, now next is next one more thing is there, that is update ಅಂತ ಹೇಳಿ. ಈಗ I want to update the elements now. 10 20 30 ಬದ್ಲಿ ಏನ್ ಮಾಡ್ತೀವ್ರಿ, ಇದನ್ನ ಮಲ್ಟಿಪ್ಲೈ ಮಾಡಿ 2 ಬರ್ತೈತಲ್ಲ ಅದ್ರ ಉತ್ತರ ಸ್ಟೋರ್ ಮಾಡ್ತೀವಿ. ಸೊ ಯುವರ್ array should be 20 40 and 60. How it will be? You are reading 3 elements, you are calling the update function. So update ಅಲ್ಲಿ array pass ಆಗ್ತಾ ಇದೆ, n is 3. Okay, so I will be 0, I less than 3. So array of 0 is how much? 10 into 2 will be 10 into 2 will be what? 20. It will be stored in array of 0. So array of 0 ಏನಾಗ್ತದೆ ಈಗ 20 ಆಯ್ತು. ಅದೇ ರೀತಿ array of 1 ಏನಕ್ಕೈತಿ ಈಗ array of 1 20 ಇತ್ತು, 20 into 2 ಅಂತಂದ್ರೆ 40 ಆಕೈತಿ. ನೆಕ್ಸ್ಟ್ I plus plus ಆಕೈತಿ, array of 2 will be 30 into 2 is 60, right? ಮತ್ತೆ array increment ಆಕೈತಿ 3 is less than 3, condition fails. So after coming from there, your array elements will be printed. I equal to 0 less than 3, a of I ಅಂದ್ರೆ first 0 ಇರ್ತದ್ರಿ, a of 0 is 20, a of 1 is 40, a of 2 is 60. This is the output and this is how it is going to work. So ನೀವು ಮೇನ್ಲಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರೆ array ನೀವು ಪಾಸ್ ಮಾಡುವಾಗ ಬರೀ ನೇಮ್ ಅಷ್ಟೇ ಪಾಸ್ ಮಾಡ್ತೀರಿ. in the actual arguments, in the formal arguments you are going to write with the subscript. Okay, clear with that? Now what is a storage class? So this much you need to remember. Till here you need to remember about functions. Functions ಅಂದ್ರೆ ಏನು, ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ, ಯಾವ ರೀತಿ ಡಿಫೈನ್ ಮಾಡ್ತೀವಿ, ರಿಕರ್ಷನ್ ಅಂದ್ರೆ ಏನು, ರಿಕರ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತೆ ಅರೇಸ್ ನಾವು ಫಂಕ್ಷನ್ಸ್ ಗೆ ಹೆಂಗ್ ಪಾಸ್ ಮಾಡೋದು ಅಂತ ನಿಮಗೆ ನೆನಪಿರಬೇಕು. ಆಯ್ತಾ? ಲೆಟ್ us see what is a storage class. Storage class specifies important properties of a variable. So storage class ಅಂದ್ರೆ ಏನ್ರಿ, it tells about the properties of the variable, such as ಒಂದು ವೇರಿಯೇಬಲ್ ಸ್ಕೋಪ್ ಎಷ್ಟಿದೆ, ಅದರದ್ದು ಲೈಫ್ ಟೈಮ್ ಎಷ್ಟಿದೆ, ಮತ್ತೆ ಅದರದ್ದು ಸ್ಟೋರೇಜ್ ಎಷ್ಟಿದೆ, ಅದ್ರ ಬಗ್ಗೆ ಹೇಳ್ತೈತ್ರಿ. ಅದಕ್ಕೆ ನಾವು ಸ್ಟೋರೇಜ್ ಕ್ಲಾಸ್ ಅಂತ ಕರಿತೀವಿ. ಸೊ ಲೆಟ್ us see one by one. Before studying storage classes, understand two terms. ಒಂದು ಬಂದ್ಬಿಟ್ಟು ನಿಮ್ದು ಸ್ಕೋಪ್ ಅಂತೇಳಿ. ಸ್ಕೋಪ್ ಅಂತಂದ್ರೆ ಏನ್ರಿ, ವೇರಿಯೇಬಲ್ ಎಲ್ಲೆಲ್ಲಿ ಮಟ್ಟ ಆಕ್ಸೆಸ್ ಐತಿ ಅಂತೇಳಿ. ನಿಮ್ಮೊಂದು ಸೋರ್ಸ್ ಪ್ರೋಗ್ರಾಮ್ ಅಲ್ಲಿ ವೇರಿಯೇಬಲ್ ಎಲ್ಲೆಲ್ಲಿ ಆಕ್ಸೆಸ್ ಆಕೈತಿ ಅನ್ನೋದನ್ನ ಸ್ಕೋಪ್ ಅಲ್ಲಿ ಹೇಳ್ತೈತಿ. ಮತ್ತೆ ಲೈಫ್ ಟೈಮ್ ಅಂತಂದ್ರೆ ಎಷ್ಟೊತ್ ಮಟ್ಟ ಆಕ್ಸೆಸಿಬಲ್ ಐತಿ, ಎಷ್ಟೊತ್ ಮಟ್ಟ ಆ ಒಂದು ವೇರಿಯೇಬಲ್ ಎಕ್ಸಿಸ್ಟ್ ಇದೆ ಆ ಒಂದು ಎಕ್ಸಿಕ್ಯೂಷನ್ ಒಳಗಡೆ, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುವಾಗ ಹೌ ಲಾಂಗ್ ದ ವೇರಿಯೇಬಲ್ ಎಕ್ಸಿಸ್ಟ್ ಅನ್ನೋದನ್ನ ನಾವು ಲೈಫ್ ಟೈಮ್ ಅಂತ ಕರಿತೇವೆ. ಓಕೆ, ಸ್ಕೋಪ್ ಅಲ್ಲಿ ಬಂದ್ಬಿಟ್ಟು ಎರಡು ಟೈಪ್ಸ್ ಬರ್ತಾವ್ರಿ. ಒಂದು ಲೋಕಲ್ ಸ್ಕೋಪ್ ಅಂತೇಳಿ, ಇನ್ನೊಂದು ಗ್ಲೋಬಲ್ ಸ್ಕೋಪ್ ಅಂತ ಹೇಳಿ. ಓಕೆ, ಅದನ್ನ ನಾವು ನೋಡ್ತೇವೆ ಈಗ. ಫಸ್ಟ್ಲಿ ಬರೋದು ಆಟೋ ಸ್ಟೋರೇಜ್ ಕ್ಲಾಸ್ ಅಂತೀವಿ. ಆಟೋ ಸ್ಟೋರೇಜ್ ಕ್ಲಾಸ್ ಅಂದ್ರೆ ಏನ್ರಿ, ಇದು ಡಿಫಾಲ್ಟ್ ಸ್ಟೋರೇಜ್ ಕ್ಲಾಸ್ ರೀ. ಡಿಫಾಲ್ಟ್ ಸ್ಟೋರೇಜ್ ಕ್ಲಾಸ್ ಫಾರ್ ಆರ್ಡಿನರಿ ಲೋಕಲ್ ವೇರಿಯೇಬಲ್ಸ್ ಡಿಕ್ಲೇರ್ಡ್ ಇನ್ಸೈಡ್ ಅ ಬ್ಲಾಕ್. ಅಂದ್ರೆ ಏನು, ಲೆಟ್ us see the example here. See, void fun auto int x10. ಸೊ ನಾವು ಆಗ್ಲಿಂದ ಆಟೋ ಬರ್ದಿದ್ದಿಲ್ಲ. ಆಟೋ ಯಾಕೆ ಬರೆಯಲ್ಲಪ್ಪ ಅಂದ್ರೆ ಬೈ ಡಿಫಾಲ್ಟ್ ಏನ್ ನಾವು ಬರ್ದಿರ್ತೇವೆ ವೇರಿಯೇಬಲ್ಸ್ ಇನ್ಸೈಡ್ ದ ಫಂಕ್ಷನ್, ದೇ ಆರ್ ಆಟೋ ಸ್ಟೋರೇಜ್ ಕ್ಲಾಸ್. ಓಕೆ, ಅದನ್ನೇ ಬರ್ತಾ ಇದ್ದೇವೆ ಇಲ್ಲಿ. ಸೊ ಲೆಟ್ us see, ಇಲ್ಲಿ ಏನ್ ಬರ್ದೀವಿ ನಾವು, ಆಟೋ ಅಂತ ಬರ್ದಿಲ್ಲ. ಯಾಕಪ್ಪ ಅಂದ್ರೆ ಬಿಕಾಸ್ ಆಟೋ ಇಸ್ ದ ಡಿಫಾಲ್ಟ್ ಫಾರ್ ಸಚ್ ಲೋಕಲ್ ವೇರಿಯೇಬಲ್ಸ್. ಈ ರೀತಿ ಲೋಕಲ್ ವೇರಿಯೇಬಲ್ಸ್ ಅಂತಂದ್ರೆ ಏನ್ರಿ, ಫಂಕ್ಷನ್ ಒಳಗಡೆ ಏನಿರ್ತಾವಲ್ಲ ಅವು ನಿಮ್ದು ಲೋಕಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಅವುಗಳಿಗೆ ಬೈ ಡಿಫಾಲ್ಟ್ ಸ್ಟೋರೇಜ್ ಕ್ಲಾಸ್
ಆಟೋ ಅಂತ ಇರುತ್ತೆ. ಅದಾದ ನಂತರ ಜಸ್ಟ್ ಈ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ಒಂದು ಆಟೋ ಸ್ಟೋರೇಜ್ ಕ್ಲಾಸ್ ಅಂದ್ರೆ ಏನ್ರಿ, ಲೋಕಲ್ ಸ್ಕೋಪ್ ಅಂತ ಕರಿತೀವಿ. ಲೈಫ್ ಟೈಮ್ ಜನರಲ್ ಲಿಮಿಟೆಡ್ ಟು ಎಕ್ಸಿಕ್ಯೂಷನ್ ಆಫ್ ದ ಬ್ಲಾಕ್. ಸೊ ಆ ಒಂದು ಬ್ಲಾಕ್ ಆಫ್ ಕೋಡ್ ಏನಿರುತ್ತಲ್ರಿ ಅದ್ರೊಳಗಡೆ ಅಷ್ಟೇ ಅವುಗಳದ್ದು ಎಕ್ಸಿಕ್ಯೂಷನ್ ಟೈಮ್ ಇರ್ತೈತಿ. ಡಿಫಾಲ್ಟ್ ವ್ಯಾಲ್ಯೂ ಫಾರ್ ಅನ್ಇನಿಷಿಯಲೈಸ್ಡ್ ಆಟೋಮೆಟಿಕ್ ವೇರಿಯೇಬಲ್ is indeterminate. So default value for uninitialized automatic variable is indeterminate. Usually no need to explicitly write auto. So explicitly ನಾವು ಆವಾಗಲೇ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಆಟೋಮೆಟಿಕಲಿ ತಗೊಳುತ್ತೆ. ನೆಕ್ಸ್ಟ್ ಬರೋದು ರಿಜಿಸ್ಟರ್ ಸ್ಟೋರೇಜ್ ಕ್ಲಾಸ್ ಅಂತ ಹೇಳಿ. ಸೊ ರಿಜಿಸ್ಟರ್ ಸ್ಟೋರೇಜ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ರಿಜಿಸ್ಟರ್ ಕೀವರ್ಡ್ ರಿಕ್ವೆಸ್ಟ್ ದಟ್ ದ ಇಂಪ್ಲಿಮೆಂಟೇಶನ್ ಕನ್ಸಿಡರ್ ಕೀಪಿಂಗ್ ಅ ವೇರಿಯೇಬಲ್ ಇನ್ ಅ ಸಿಪಿಯು ರಿಜಿಸ್ಟರ್. ಇಲ್ಲಿ ಏನಕ್ಕಿತ್ತಪ್ಪ ಅಂದ್ರೆ ಒಂದು ರಿಕ್ವೆಸ್ಟ್ ಕಳಿಸ್ತೈತ್ರಿ ಅದು ಟು ದ ಸಿಪಿಯು ರಿಜಿಸ್ಟರ್ ಟು ಸ್ಟೋರ್ ದ ವೇರಿಯೇಬಲ್. ಆ ಒಂದು ವೇರಿಯೇಬಲ್ ನ ತನ್ನ ರಿಜಿಸ್ಟರ್ ಸ್ಟೋರ್ ಮಾಡ್ಲಿಕ್ಕೆ ಅದು ರಿಕ್ವೆಸ್ಟ್ ಕಳಿಸ್ತೈತಿ ಫಾರ್ ದ ಫಾಸ್ಟರ್ ಆಕ್ಸೆಸ್. ಇಟ್ ಈಸ್ ಅಗೇನ್ ನಾಟ್ ಮ್ಯಾಂಡೇಟರಿ ದಟ್ ಸಿಪಿಯು ಶುಡ್ ಅಕ್ಸೆಪ್ಟ್ ಇಟ್. ಓಕೆ, ಆದ್ರೂ ನಾವು ರಿಜಿಸ್ಟರ್ ಇಂಟ್ ಐ ಅಂತ ಬರಿತೇವ್ರಿ. ಕಂಪೈಲರ್ ಮೇ ಆರ್ ಮೇ ನಾಟ್ ಆಕ್ಚುಲಿ ಪ್ಲೇಸ್ ದ ವೇರಿಯೇಬಲ್ ಇನ್ ರಿಜಿಸ್ಟರ್. ಸೊ ಇದು ಕಂಪೈಲರ್ ಮೇಲೆ ಡಿಪೆಂಡ್, ಅದು ಯಾವ್ದು ರಿಜಿಸ್ಟರ್ ಅಲ್ಲಿ ಅದನ್ನ ಪ್ಲೇಸ್ ಮಾಡ್ದಿತ್ತು ಇಲ್ಲೋ ಅನ್ನೋದು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ರಿ, ಟಿಪಿಕಲಿ ಇದನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಪದೇ ಪದೇ ಆಕ್ಸೆಸ್ ಮಾಡ್ತಕ್ಕಂಥ ಲೋಕಲ್ ವೇರಿಯೇಬಲ್ಸ್, ಫ್ರೀಕ್ವೆಂಟ್ಲಿ ಆಕ್ಸೆಸ್ ಲೋಕಲ್ ವೇರಿಯೇಬಲ್ಸ್ ನ ಸ್ಟೋರ್ ಮಾಡ್ಲಿಕ್ಕೆ ನಾವು ರಿಜಿಸ್ಟರ್ ಸ್ಟೋರೇಜ್ ಕ್ಲಾಸ್ ನ ಯೂಸ್ ಮಾಡಬಹುದು. ಅಲ್ಲಿ ರಿಜಿಸ್ಟರ್ ಕೀವರ್ಡ್ ಅಂತ ಬರಿಬಹುದು. ಇದು ಒಂದು ರಿಕ್ವೆಸ್ಟ್ ಇರ್ತೈತ್ರಿ ಕಂಪೈಲರ್ಗೆ, ನಾಟ್ ಲೈಕ್ ಗ್ಯಾರಂಟಿಲಿ ಅದು ಮಾಡಬೇಕಂತ ಇರುವುದಿಲ್ಲ. ದ ಅಡ್ರೆಸ್ ಆಪರೇಟರ್ ಆಂಡ್ ಕೆನ್ ನಾಟ್ ಬಿ ಅಪ್ಲೈಡ್ ಟು ಅನ್ ಆಬ್ಜೆಕ್ಟ್ ಡಿಕ್ಲೇರ್ಡ್ ವಿತ್ ರಿಜಿಸ್ಟರ್. ಸೊ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಇಲ್ಲಿ ರಿಜಿಸ್ಟರ್ ಅಂತೇಳಿ ಬರ್ದೀಪ ಒಂದು ವೇರಿಯೇಬಲ್ ನ ಅಂತಂದ್ರೆ ಅದಕ್ಕೆ ನೀವು ಆಂಡ್ ಆಪರೇಟರ್ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ದಟ್ ಈಸ್ ದ ಕಂಡೀಷನ್. ರಿಜಿಸ್ಟರ್ ಡಸ್ ನಾಟ್ ಗ್ಯಾರಂಟಿ ದಟ್ ದ ವೇರಿಯೇಬಲ್ ವಿಲ್ ಬಿ ಸ್ಟೋರ್ಡ್ ಇನ್ ಸಿಪಿ ರಿಜಿಸ್ಟರ್. ಸೊ ಇಲ್ಲೇನಂದ್ರೆ ರಿಜಿಸ್ಟ್ರೇಷನ್ ಆಕೈತಲ್ರಿ, ಅಂದ್ರೆ ನಿಮ್ದು ರಿಕ್ವೆಸ್ಟ್ ಹಿಂಗ್ ಕಳಿಸ್ತಾರಲ್ಲ ಅದು ಅಕ್ಸೆಪ್ಟ್ ಆಗಬಹುದು ಆಗದೇನು ಇರಬಹುದು. ಅಂದ್ರೆ ರಿಜಿಸ್ಟರ್ ಮೇಲೆ ಪ್ಲೇಸ್ ಆಗ್ಬಹುದು ಅಥವಾ ಆಗದೇನು ಇರಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಸ್ಟೋರೇಜ್ ಕ್ಲಾಸ್ ಅಂತ ಬರುತ್ತೆ. ಸ್ಟ್ಯಾಟಿಕ್ ಕೀವರ್ಡ್ ಹ್ಯಾಸ್ ಇಂಪಾರ್ಟೆಂಟ್ ಬಿಹೇವಿಯರ್ ಡಿಪೆಂಡಿಂಗ್ ಆನ್ ದ ವೇರ್ ದ ವೇರಿಯೇಬಲ್ ಇಸ್ ಡಿಕ್ಲೇರ್ಡ್. ಸೊ ಇದನ್ನ ವೇರಿಯೇಬಲ್ ಜೊತೆ ಯೂಸ್ ಮಾಡ್ತೇವೆ ನಾವು. ಲೋಕಲ್ ಸ್ಟ್ಯಾಟಿಕ್ ವೇರಿಯೇಬಲ್ ಸ್ಕೋಪ್ ರಿಮೇನ್ಸ್ ಲೋಕಲ್ ಟು ದ ಬ್ಲಾಕ್. ಲೈಫ್ ಟೈಮ್ ಎಕ್ಸ್ಟೆಂಡ್ಸ್ ಫಾರ್ ದ ಎಂಟೈರ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಸೊ ನೋಡ್ರಿ, ಈಗ ನಾನು ಒಂದು ಫಂಕ್ಷನ್ ಒಳಗಡೆ ಬರ್ದೇನಪ್ಪಾ ಅಂತಂದಾಗ ಇಂಟ್ ಆಡ್ ಇಂಟ್ ಎ ಕಾಮ ಇಂಟ್ ಬಿ, ಇದ್ರ ಒಳಗಡೆ ನಾನು ಸ್ಟ್ಯಾಟಿಕ್ ಅಂತ ಬರೆದ್ರೆ, ರೈಟ್ ಸ್ಟ್ಯಾಟಿಕ್ ಕೀವರ್ಡ್ ತಗೊಂಡು ಒಂದು ವೇರಿಯೇಬಲ್ ಬರ್ದ್ನೆ ಅಂತಂತಂದ್ರೆ, ಈ ಒಂದು ವೇರಿಯೇಬಲ್ ಅದು ಲೈಫ್ ಟೈಮ್ ಏನಿರ್ತೈತಪ್ಪ ಅಂದ್ರೆ, ವಿತೌಟ್ ಸ್ಟ್ಯಾಟಿಕ್ ಇಟ್ ವಿಲ್ ಬಿ ಜಸ್ಟ್ ಫಾರ್ ದಿಸ್ ಬ್ಲಾಕ್ ಓನ್ಲಿ ಲೈಫ್ ಟೈಮ್. ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗೋಮಟ ಅಷ್ಟೇ ರೀ. ವಿತ್ ಸ್ಟ್ಯಾಟಿಕ್ ಏನಕ್ಕೈತೆ ಅಂದ್ರೆ ಪೂರ್ತಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋಮಟ ಅನ್ನೋದ್ರದ್ದು ಲೈಫ್ ಟೈಮ್ ಇರ್ತೈತಿ. ಓಕೆ, ದಟ್ ಈಸ್ ಫಾರ್ ದ ಲೋಕಲ್ ಸ್ಟ್ಯಾಟಿಕ್. ನೆಕ್ಸ್ಟ್, ಇಟ್ ರಿಟೈನ್ಸ್ ವ್ಯಾಲ್ಯೂ ಬಿಟ್ವೀನ್ ದ ಫಂಕ್ಷನ್ ಕಾಲ್ಸ್. ಸೊ ನೀವು ಫಾರ್ ಎಕ್ಸಾಂಪಲ್ ಈಗ ನಾ ಆಡ್ ನ ಕರೆದೆ ಅಂತಂದಾಗ ಅದರದ್ದು ವ್ಯಾಲ್ಯೂಸ್ ಹಿಂದ್ಗಡೆ ಏನ್ ಸ್ಟೋರ್ ಆಗಿರ್ತೈತಲ್ರಿ ಆ ವ್ಯಾಲ್ಯೂ ಮತ್ತೆ ರಿಟೈನ್ ಆಗ್ತದ. ಬಟ್ ನಾರ್ಮಲ್ ಸಿನಾರಿಯೋದಲ್ಲಿ ವಿತೌಟ್ ಸ್ಟ್ಯಾಟಿಕ್ ಇಫ್ ಐ ಡೂ ದಟ್ ಇಟ್ ವೋಂಟ್ ರಿಟೈನ್ ದ ವ್ಯಾಲ್ಯೂ. ಓಕೆ, ಸೊ ಇಫ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಇನಿಷಿಯಲೈಸ್ ಇಟ್ ಇಸ್ ಇನಿಷಿಯಲೈಸ್ ಟು 0. ಸೊ ನಾವು ಅದನ್ನ ಇನಿಷಿಯಲೈಸ್ ಮಾಡ್ಲಿಲ್ಲಪ್ಪ ವೇರಿಯೇಬಲ್ ನ ಅಂತಂದ್ರೆ ಸ್ಟ್ಯಾಟಿಕ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಅದು ಇನಿಷಿಯಲೈಸ್ ತಾನ ಮಾಡ್ಕೋತೈತಿ 0 ಅಂತ ಹೇಳಿ. ಓಕೆ, the local static variables retains its value between the function calls that I mentioned already. Let us see this example to understand that. ಸೊ ಇಲ್ಲಿ ಏನಾಗುತ್ತೆ, ಕೌಂಟ್ ಅಂತ ಒಂದು ಫಂಕ್ಷನ್ ಐತಿ, ಅದರಲ್ಲಿ ಸ್ಟ್ಯಾಟಿಕ್ ಇಂಟ್ ಎಕ್ಸ್ ಏನೈತ್ರಿ 0 ಅಂತ ಇನಿಷಿಯಲೈಸ್ ಮಾಡೇವಿ ನಾವು ಮಾಡಿಲ್ಲ ಅಂದ್ರೆ ಏನಕ್ಕೈತ್ರಿ ತಾನೇ ಇನಿಷಿಯಲೈಸ್ ಮಾಡ್ತಿರ್ತದೆ. ಇಲ್ಲಿ ಏನಾಗೈತಿ x+1 ಆಗೈತಿ. ಸೊ ಎಕ್ಸ್ ವಿಲ್ ಬಿ 1 ಹಿಯರ್. ಸೊ ಇಲ್ಲಿ ಏನ್ ಪ್ರಿಂಟ್ ಆತ್ರಿ 1 ಪ್ರಿಂಟ್ ಆಕೈತಿ, ಹೌದಾ. ಸೊ ಇದು ನಿಮ್ದು ಆಕ್ಚುಯಲ್ ಸಿನಾರಿಯೋ ಆಫ್ ಕೌಂಟ್. ಈಗ ಏನ್ ಮಾಡಂತೀರ, ಮೇನ್ ಒಳಗಡೆ ಕೌಂಟ್ ಒಂದೇ ಸಲ ಕರೆದ್ವಿ, ಒಂದೇ ಸಲ ಕರೆದ ಕೌಂಟ್ ಏನಾತ್ರಿ 1 ಪ್ರಿಂಟ್ ಆಯ್ತು. ಎರಡನೇ ಸಲ ಕರೆದಾಗ ವಿತೌಟ್ ಸ್ಟ್ಯಾಟಿಕ್ ಇಫ್ ಐ ಕಾಲ್ ಇಟ್ ವಿಲ್ ಪ್ರಿಂಟ್ 1 1 1 ಓನ್ಲಿ. ಓಕೆ, ಬಿಕಾಸ್ that variable value is like initializing to 0 0, right? Because you are making it a static. So static ಅಂತ ಬರ್ದಿದ್ದೇವೆ ನಾವು, ಸ್ಟ್ಯಾಟಿಕ್ ಎಕ್ಸ್ ಈಕ್ವಲ್ ಟು 0 ಅಂತ ಬರ್ದಿದ್ದೇವೆ, ಹೌದಾ. ಸ್ಟ್ಯಾಟಿಕ್ ಇಂಟ್ ಎಕ್ಸ್ ಈಕ್ವಲ್ ಟು 0. ಅದಕ್ಕೆ ಏನಕ್ಕೈತಪ್ಪ ಅಂದ್ರೆ ಇಲ್ಲಿ 1 ಅಂತ ಇತ್ತು, ಎಕ್ಸ್ ವ್ಯಾಲ್ಯೂ 1 ಆಗಿತ್ತು, ಅದು ರಿಟರ್ನ್ ಆಕೈತ್ರಿ, ಮತ್ತೆ 2 3 4 ಆಕೈತ್ರಿ. ಸೊ ಈ ರೀತಿ ಕೌಂಟ್ ಒಂದನೇ ಸಲ ಕರೆದಾಗ 1 ಇರ್ತೈತಿ, ಎರಡನೇ ಸಲ ಕರೆದಾಗ 2, ಮೂರನೇ ಸಲ ಕರೆದಾಗ 3. ಅದೇ ರೀತಿ ನೀವು ಎಷ್ಟು ಸಲ ಕರಿತೀರಿ ಅಷ್ಟು ಸಲ ಅದು ತನ್ನ ಪ್ರೀವಿಯಸ್ ವ್ಯಾಲ್ಯೂ ಏನಕ್ಕೈತ್ರಿ
ರಿಟೇನ್ ಮಾಡ್ಕೊಳ್ತೈತಿ ಸ್ಟ್ಯಾಟಿಕ್ ಕೀವರ್ಡ್ ಇತ್ತಂತಂದ್ರೆ. ಕ್ಲಿಯರ್ ವಿತ್ ದಟ್? ವಿತ್ ಸ್ಟ್ಯಾಟಿಕ್, ವಿತೌಟ್ ಸ್ಟ್ಯಾಟಿಕ್. ಎಕ್ಸ್ಟರ್ನ್ ಸ್ಟೋರೇಜ್ ಕ್ಲಾಸ್ ಅಂತ ಬರುತ್ತೆ. ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಟ್ ಈಸ್ ಯೂಸ್ ಟು ಡಿಕ್ಲೇರ್ ಅ ವೇರಿಯೇಬಲ್ ದಟ್ ಈಸ್ ಡಿಫೈನ್ಡ್ ಎಲ್ಸ್ವೇರ್. ಸೊ ಈ ಒಂದು ಕಾಮನ್ಲಿ ಅನದರ್ ಸೋರ್ಸ್ ಫೈಲ್ ಆರ್ ಎಲ್ಸ್ವೇರ್ ಇನ್ ದ ಪ್ರೋಗ್ರಾಮ್. ನಾವು ಎಲ್ಲೋ ಬೇರೆ ಕಡೆ ಅದನ್ನ ಡಿಕ್ಲೇರ್ ಮಾಡಿ ನಾವು ಎಲ್ಲಾದ್ರೂ ಅದನ್ನ ಯೂಸ್ ಮಾಡೋದು, ಅದಕ್ಕೆ ನಾವು ಎಕ್ಸ್ಟರ್ನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ನಾಗ ನಾನು ಎಕ್ಸ್ಟರ್ನ್ ಇಂಟ್ ಕೌಂಟ್ ಅಂತ ಬರೆದಂದ್ರೆ ನಾವು ಬೇರೆ ಪ್ರೋಗ್ರಾಮ್ ಅಲ್ಲಿ ಈ ಕೌಂಟ್ ವೇರಿಯೇಬಲ್ ನ ಯೂಸ್ ಮಾಡ್ಕೋಬಹುದು. ದಿಸ್ ಡಿಕ್ಲರೇಷನ್ ಟೆಲ್ಸ್ ದ ಕಂಪೈಲರ್ ದ ವೇರಿಯೇಬಲ್ ಕೌಂಟ್ ಇಸ್ ಡಿಫೈನ್ಡ್ ಸಮ್ವೇರ್ ಎಲ್ಸ್. ಇದು ಎಲ್ಲೇ ಡಿಫೈನ್ ಆಗಿದೆ ಅಂತ ಹೇಳ್ತೈತಿ ಕಂಪೈಲರ್. ಎಕ್ಸಾಂಪಲ್ ನೀವು ನೋಡಬಹುದು ಇಲ್ಲಿ. ಇಲ್ಲಿ ನಾವು ಏನ್ ಮಾಡಿದೇವ್ರಿ, ಎಕ್ಸ್ಟರ್ನ್ ಇಂಟ್ ಕೌಂಟ್ ಅಂತ ಬರ್ದಿದ್ದೇವೆ, ಹೌದಾ? ಸೊ ಎಕ್ಸ್ಟರ್ನ್ ಯೂಶುವಲಿ ಡಿಕ್ಲೇರ್ಸ್ ಅ ವೇರಿಯೇಬಲ್, ಇಟ್ ಡಸ್ ನಾಟ್ ಕ್ರಿಯೇಟ್ ಅ ನ್ಯೂ ಸ್ಟೋರೇಜ್ ಡೆಫಿನಿಷನ್ when used as external declaration. ಸೊ ಎಕ್ಸ್ಟರ್ನಲ್ ಡಿಕ್ಲರೇಷನ್ ಅದು ಹೊಸದಾಗಿ ಮತ್ತೆ ಡಿಕ್ಲೇರ್ ಮಾಡಕ್ ಹೋಗೋದಿಲ್ಲ ನಾವು ವೇರಿಯೇಬಲ್ ನಲ್ಲಿ. ಒಂದ್ಸಲ ಇಲ್ಲಿ ಡಿಕ್ಲೇರ್ ಆಯ್ತಪ್ಪ ಅಂತಂದ್ರೆ ಅದನ್ನ ನಾವು ಮತ್ತೆ ಯೂಸ್ ಮಾಡ್ಕೊಳ್ತೇವೆ. ಓಕೆ, ಸೊ ದಟ್ ಈಸ್ ಯುವರ್ ಎಕ್ಸ್ಟರ್ನ್ ಸ್ಟೋರೇಜ್ ಕ್ಲಾಸ್. ಇಲ್ಲಿ ಒಂದು ಓವರ್ ಆಲ್ ಒಂದು ಸಣ್ಣ ಪ್ರೋಗ್ರಾಮ್ ಬರ್ದಿದ್ದೇವ್ರಿ. ಇಲ್ಲಿ ಇದು ಫಸ್ಟ್ ಒನ್ ಇಸ್ ಇನ್ಕ್ಲೂಡ್ stdio.h. ಸಮ್ ಅರೇ ಅನ್ನೋದೊಂದು ಫಂಕ್ಷನ್ ಇದೆ. ಅದರದ್ದು ರಿಟರ್ನ್ ಟೈಪ್ ಇಂಟೀಜರ್ ಐತಿ. ಎರಡು ಇಂಟೀಜರ್ಸ್ ತಗೊಳತಿ, ಒಂದು ಅರೇನ ಮತ್ತು ಒಂದು ಸೈಜ್ ನ, ಹೌದಾ? ಇಲ್ಲಿ ಸ್ಟ್ಯಾಟಿಕ್ ಇಂಟ್ ಕಾಲ್ಸ್ ಅಂತ ಐತಿ ನೋಡ್ರಿ. ಸೊ ಕಾಲ್ಸ್ ಇಸ್ ವಾಟ್? ಇಟ್ ಇಸ್ ಅ ಸ್ಟ್ಯಾಟಿಕ್ ವೇರಿಯೇಬಲ್ ನಾವು. ಸೊ ಸ್ಟ್ಯಾಟಿಕ್ ವೇರಿಯೇಬಲ್ ಅಂತಂದ್ರೆ ಲೆಟ್ ಮಿ ಜಸ್ಟ್ ಕಾಲ್ ದ ಮೇನ್ ಆಲ್ಸೋ. ಮೇನ್ ಅಲ್ಲಿ ನೋಡ್ರಿ, ಮೇನ್ ಫಂಕ್ಷನ್ ಅಲ್ಲಿ ಮೂರು ಎಲಿಮೆಂಟ್ಸ್ ಇರ್ತಕ್ಕಂಥ ಅರೇ ಐತಿ, 10 20 30. ಸಮ್ ಅರೇ ಆಫ್ ಎ 3 ಕರೆ ಅಂತೀವಿ, ಹೌದಾ? ಎ 3 ಕರೆದ್ರಿ. ಸೊ ಈ ಕಾಲ್ಸ್ 0 ಐತಿ, ಸಮ್ 0 ಐತಿ, ಕಾಲ್ಸ್ ಪ್ಲಸ್ 1 ಆತ್ರಿ. ಸೊ ಕಾಲ್ಸ್ ವಿಲ್ ಬಿ ವಾಟ್ ನಾವು? It will be 1 now. Now, int I equal to 0, I less than 1, I plus plus. So I will be 0, 3, I less than n ಅಂದ್ರೆ 0 less than 3. Sum equal to sum plus array of I ಅಂತ ಐತ್ರಿ, ಹೌದಾ? ಈಗ ಏನಾಗುತ್ತ್ರಿ, ಸಮ್ ಎಷ್ಟಾಕೈತ್ರಿ? 0 plus 10 ಆಕೈತಿ. ಸೊ that will be 10. It is stored here. I plus plus 10 plus 20 will be 30. 30 plus 30 is 60. So sum ಎಷ್ಟಾಕೈತ್ರಿ? 60 ಆಕೈತಿ. ಫಸ್ಟ್ ಇದ ಕಾಲ್ ನಾಗ 60 ಆಕೈತಿ. Call percentage d. This is calls variable 1. Sum is 60. Okay. So that is the thing you need to understand. ಇದನ್ನ ನೀವು ಕರೆದಾಗ ನಿಮ್ಮ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಕಾಲ್ 1 ಸಮ್ 60 ಅಂತ ಪ್ರಿಂಟ್ ಆಕೈತಿ. ಸಮ್ ಈಕ್ವಲ್ ಟು 16 ಪ್ರಿಂಟ್ ಆಕೈತಿ. ನೆಕ್ಸ್ಟ್ ಮತ್ತೆ ಇದು ಮಾಡಂತೀರಿ. ಅವಾಗ ಕರೆದಾಗ ಕಾಲ್ಸ್ ನೋಡ್ರಿ, ಹಿಂದ್ಗಡೆ ಏನಿತ್ತು? 1 ಇತ್ತು. ಸೊ ಈಗ ಏನಾಕೈತ್ರಿ? 2 ಆಕೈತಿ. ಸಮ್ ಇದು ಏನೈತಿ? ಇಂಟ್ ಐತಿ. ಸೊ ಇದಕ್ಕೆ ಏನಾಕೈತಿ? ವಾಪಸ್ ಮತ್ತೆ ಎರಡು ಇನಿಷಿಯಲೈಸ್ ಆಕೈತಿ, 0 ಮತ್ತೆ ಸಮ್ ಎಲ್ಲ ಇನಿಷಿಯಲೈಸ್ ಆಗ್ತಾವು. ಸೊ ನೆಕ್ಸ್ಟ್ ಟೈಮ್ ಏನಾಕೈತಪ್ಪ ಅಂದ್ರೆ ಕಾಲ್ ಟು ಸಮ್ ಈಕ್ವಲ್ ಟು 16 ಆಕೈತಿ. ಸೊ ಇಲ್ಲಿ ಏನಾಯ್ತ್ರಿ? ಕಾಲ್ ಅನ್ನೋದೇನಿದು ಸ್ಟ್ಯಾಟಿಕ್ ವೇರಿಯೇಬಲ್. ಸೊ ಅದರದ್ದು ವ್ಯಾಲ್ಯೂ ಏನಕೈತಿ? ರಿಟೇನ್ ಆಕೈತಿ. ದಟ್ಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಥಿಂಗ್. ಓಕೆ, ಸೊ ಇದಿಷ್ಟು ನಿಮ್ದು ಫಂಕ್ಷನ್ಸ್ ಬಗ್ಗೆ ನೀವು ನೆನಪಿಟ್ಟುಕೋಬೇಕು. ತಿಳಿತಾ? ಏನೇ ಡೌಟ್ ಬಂದ್ರೆ ಇದನ್ನ ನೀವು ಕಮ್ಯುನಿಟಿ ಒಳಗಡೆ ಪೋಸ್ಟ್ ಮಾಡಬಹುದು ಅಥವಾ ಕಮೆಂಟ್ಸ್ ಅಲ್ಲಿ ಪೋಸ್ಟ್ ಮಾಡಬಹುದು. ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೇನೆ. ಓಕೆ, just go through the both the videos, this one and the previous one. If you have any doubts, don't hesitate to post it. We will discuss and thoroughly clear the topic. Okay, ಸೊ ಇಲ್ಲಿಗೆ ನಿಮ್ದು ಫಂಕ್ಷನ್ಸ್ ಟಾಪಿಕ್ ಮುಗಿತ್ರಿ. ಏನಾದ್ರು ಡೌಟ್ ಇದ್ರೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಬರುತ್ತೆ. Let us see the MCQ. A function that calls itself, it is called as what? Recursive function. What is essential in a recursive function to stop the recursion? ಏನು ಇಂಪಾರ್ಟೆಂಟ್ ರೀ? ಬ್ರೇಕ್ ಏನ್ರಿ? ಇದು ಲೂಪ್ ನ ಟರ್ಮಿನೇಟ್ ಮಾಡ್ತೈತಿ. ಅದ ಸ್ಟ್ಯಾಟಿಕ್ ಏನಕೈತ್ರಿ? ರಿಟೇನ್ ದ ವ್ಯಾಲ್ಯೂ ಆಫ್ ದ ವೇರಿಯೇಬಲ್. ಗೋ ಟು ಏನಿದು? ಇಟ್ ಇಸ್ ಅ ಜಂಪ್ ಸ್ಟೇಟ್ಮೆಂಟ್ ವೇರ್ ಯು ಕ್ಯಾನ್ ಜಂಪ್ ಫ್ರಮ್ ಒನ್ ಸ್ಟೆಪ್ ಟು ಅನದರ್, ರೈಟ್? ಸೊ ಕರೆಕ್ಟ್ ಆನ್ಸರ್ ಇಸ್ ಬೇಸ್ ಕಂಡೀಷನ್ ಇಸ್ ರಿಕ್ವೈರ್ಡ್. ಇಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟಾರ, ಔಟ್ಪುಟ್ ಗೆಸ್ ಮಾಡಕ್ಕೆ ಯಾರ್ರಿ ಅವರು? ಸೊ ಮೇನ್ ಅಲ್ಲಿ ಫನ್ ಐತಿ. ಸ್ಟ್ಯಾಟಿಕ್ ಕೀವರ್ಡ್ ಐತಿ ಎಕ್ಸ್. ಸೊ ಇಟ್ ವಿಲ್ ಬಿ ಒಂದನೇ ಸಲ ಕರೆದಾಗ 1 ಆಕೈತಿ, ಎರಡನೇ ಸಲ ಕರೆದಾಗ 2 3. ಸೊ 1 2 3 ಇಸ್ ದ ರೈಟ್ ಆನ್ಸರ್. ಸ್ಟ್ಯಾಟಿಕ್ ಇಲ್ಲ ಅಂದ್ರೆ ಏನಕ್ಕೈತಿ? ಇದು 0 0 0 ಆಕಿತ್ತು. ಸರಿ ನಾಟ್ 0 1 1 1 ಆಕಿತ್ತು. ಯಾಕಂದ್ರೆ ಎಕ್ಸ್ ಪ್ಲಸ್ ಪ್ಲಸ್ 1 ಅಂತೀವಲ್ಲ. 0 ಇದ್ದು 1 1 1 ಆಕಿತ್ತು. ಆಯ್ತಾ? ಸ್ಟ್ಯಾಟಿಕ್ ಐತಪ್ಪ ಅನ್ನೋದಕ್ಕದು 1 2 3 ಆಯ್ತು. ಕ್ಲಿಯರ್? So just mark it for this. Without static, the first A will be the right answer. Which storage class requests that a variable to be kept in a CPU register?
ಸೊ ರಿಜಿಸ್ಟರ್ ಅಂತಂದಾಗ ರಿಜಿಸ್ಟರ್ ಸ್ಟೋರೇಜ್ ಕ್ಲಾಸ್ ಆನ್ಸರ್ ರೀ ಅದಕ್ಕೆ. What is the purpose of extern? Make a variable constant, request register storage, refer to a variable defined elsewhere. So ಬೇರೆ ಕಡೆ ಡಿಫೈನ್ ಮಾಡಿರ್ತಕ್ಕಂಥದನ್ನ ರೆಫರ್ ಮಾಡ್ಲಿಕ್ಕೆ ನಾವು ಎಕ್ಸ್ಟರ್ನ್ ಸ್ಟೋರೇಜ್ ಕ್ಲಾಸ್ ನ ಯೂಸ್ ಮಾಡ್ತೀವಿ. Hope that is clear, guys. So that's all for this video. That completes your module functions. We will start with the next module in the next video. Till then, take care. If you're new to the channel, click on the subscribe button and also click on the bell icon to get the notifications of the future videos. Thank you for watching.